ಬಸ್ಸಿಗೆ ಕಾಯ್ತಾ ಇದ್ದೀರಾ? ಯಾಕೆ ಬಸ್ ಇಲ್ಲ ನಿಮ್ಮೂರಲ್ಲಿ? ಬಸ್ ಬರುತ್ತೆ, ಗಾರ್ಮೆಂಟ್ ಬಸ್. ಏನೇನು ಸೌಲಭ್ಯ ಇಲ್ಲ ನಿಮ್ಮೂರಲ್ಲಿ? ನೀರಿಂದ ನೀರಿಂದ ಮಾಡ್ಕೊಟ್ರೆ ಸಾಕು, ಬೇರೆದೇನ್ ಬೇಡ. ಶೌಚಾಲಯ ವ್ಯವಸ್ಥೆ, ರೋಡು ಎಲ್ಲ ಮಾಡ್ಸಿದ್ರು ಅವನ್ನೆಲ್ಲ ಯೂಸ್ ಮಾಡ್ಕೋಬೇಕಲ್ಲ ಜನ. ಎಲ್ಲ ತಿಂದಾಕ್ ನಡಿ ಅಂದ್ರು. ಗೆದ್ದರ್ ಏನಾರು ಕೆಲಸ ಮಾಡ್ಯಾರ ಇಲ್ಲಿ? ಇಲ್ಲಿ ಏನ್ ಮಾಡ್ತಾರೆ? ಏನು ಮಾಡಿಲ್ಲ. ಕೆಲಸ ಆಗ್ಬೇಕು ಹಂಗಾರೆ? ಆಗ್ಬೇಕು. ಏನಣ್ಣ ಏನೇನು ಅಭಿವೃದ್ಧಿ ಆಗ್ಬೇಕು? ಏನೇನು ಕಂಡಿಲ್ಲ ಏನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಏನು ಇಲ್ಲ ಅಂಥದ್ದು. ಪರವಾಗಿಲ್ಲ, ಸುಧಾಕರ್ ಸ್ವಲ್ಪ ಮಾಡಿದ್ರು, ಇತ್ತೀಚೆಗೆ ಮಾಡಲಿಲ್ಲ ಏನವರು 3 ವರ್ಷದಿಂದ. ನಮಗೆ ಮೇಯ್ನ್ ಒಂದು 10 ಹಳ್ಳಿ ಬೇಯಿಸ್ಬೇಕಿರೋದೇ ಚಾನಲ್. ಈಗ ಅದೇ ಸರ್ಕಾರ ಇರೋದ್ರಿಂದ ಡಿ.ಕೆ. ಶಿವಕುಮಾರ್ ಜಲಸಂಪನ್ಮೂಲ ಖಾತೆ ಅವ್ರ ಹತ್ರ ಇರೋದ್ರಿಂದ ನೀರು ಬಿಟ್ಟರೆ ಭಾರಿ ಒಳ್ಳೇದು. ನೀರಿನ ಸಮಸ್ಯೆ ಐತಿ, ತುಂಬ ಕ್ಲಿಷ್ಟಕರವಾಗೈತೆ. ಯಾರೊಬ್ಬರು ನೆಮ್ಮದಿಗಿಲ್ಲ. 10 ಹಳ್ಳಿ ಜನ ಯಾರೂ ನೆಮ್ಮದಿಗಿಲ್ಲ. ನೀರು ಬೇಕು, ಚಾನಲ ನೀರು ಬಿಟ್ಟರೆ ಎಷ್ಟೋ ಜನ ಜೀವನಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ರೋಡು ಟಾಯ್ಲೆಟ್ ಅವೆಲ್ಲ ಮಾಡಲ. ಆಮೇಲೆ ಕುಡಿಯೋಕ್ಕೆ ನೀರಿಲ್ಲ, 8 ದಿನ ಆಯ್ತು. ಭಾರಿ ಕ್ಲಿಷ್ಟಕರ ಜನ ಪರಿಸ್ಥಿತಿ ನೋಡ್ರಲ್ಲಿ. ಒಂದು ಕೊಡಪನ ಹಿಡ್ಕೊಂಡು ಸ್ನಾನ ಮಾಡೋಕ್ಕಾಗತ್ತೆ ಒಬ್ಬ ಮನುಷ್ಯ. ಈ ಸರ್ಕಾರಕ್ಕೆ ಗಮನಕ್ಕೂ ಬರೋಲ್ಲ. ಈಗ ನ್ಯೂಸ್ ಹಾಕಿದ್ರು ನೀವು ಯಾರು ತಲೆನೂ ಕೆಡ್ಸ್ಕೊಂಬಲ್ಲ ಇದನ್ನ. ಕರೆಕ್ಟಾ? ಯಾರೋ ಒಬ್ರು ಚಾನಲ್ ನೋಡೋರು ಮನ್ಸಿಗೆ ಅನ್ಕೊಂತಾರೆ ಅಷ್ಟೇ. ಈಗ ಯಾರು ಬರ್ತಾರೆ? ಅಧಿಕಾರಿಗಳು ಯಾರು ಬರೋಲ್ಲ. ಹಂಗಿದ್ರು ಸತತವಾಗಿ ಡಿ ಸುಧಾಕರ್ ಅವರು ಈ ಕ್ಷೇತ್ರದಿಂದ 3 ಬಾರಿ MLA ಆದ್ರು. 3 ಬಾರಿ MLA ಯಾಕೆ ಗೆಲ್ಸಿದ್ರು? ಏನಕ್ಕೆ ಬಂತು? ಈಗ ಪ್ರತಿಯೊಬ್ಬರು ಜನಾಭಿಪ್ರಾಯ ಸ್ವಂತ ವಿಚಾರ. ಅದು ಹಾಕ್ಬಿಟ್ಟದ್ರ ಮತ ಹಾಕ್ಬಿಟ್ಟದ್ರ ಏನ್ ಮಾಡಕ್ಕಾಗುತ್ತೆ ನಾವು ಇವಾಗ? ಚೇಂಜಸ್ ತರ್ಬೇಕಿತ್ತಲ್ಲ ನೀವೆಲ್ಲ ಸೇರಿ. ಚೇಂಜಸ್ ನಾನು ಒಬ್ಬನಿಂದ ಆಗಲ್ಲ, ಎಲ್ಲರೂ ಸೇರಿದ್ರೆ ಕೆಲಸ ಎಲ್ಲರೂ ಆಗ್ಬೇಕು. ಈಗ ಬಂಗಾರ ಕೊಡ್ತೀವಿ ಅಂತ ಹೇಳಿದ್ರ ಅವಾಗೆಲ್ಲ ಹೆಣ್ಮಕ್ಳೆಲ್ಲ ಹಾಕ್ಬಿಟ್ರು ಓಟ್ಗಳನ್ನ. ಡೈರೆಕ್ಟ್ ಖಾತೆಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ಎಷ್ಟು ಜನಕ್ಕೆ ಹಾಕ್ಯಾರ ಸರ್? ಎಷ್ಟು ಜನಕ್ಕೆ ಬಿಟ್ಟಿಲ್ಲ. ಕೆಲವಾರು ಜನ ಬಡವರು ಬಗ್ರೆ ತಗೊಂತಿಲ್ಲ. ಅಕ್ಕಿ ತಗೊಂತೀವಿ ಇದು ತಗೊಂತೀವಿ ಅಂತ ಹೇಳ್ಬಿಟ್ರು. ಬಡವರು ಬಗ್ರೇನೆ ಒಬ್ಬರು ಸಿಗ್ತಾ ಇಲ್ಲ. ಆದ್ರೂ ಸರ್ಕಾರ ಘೋಷಣೆ ಮಾಡೋಕ್ಕೋಸ್ಕರ ಆಸೆ ಪಟ್ಟು ಹಾಕಿದ್ರು. ಅವ್ರು ಹೇಳಿದ್ದೆ ಒಂದು ಆದ್ಮೇಲೆ ಒಂದಾಯ್ತು. ನೀರಾವರಿ ಸರ್ ಮೇಯ್ನ್ ನೀರು. ಭದ್ರಾ ಮೇಲ್ದಂಡೆ ಭದ್ರಾ ಮೇಲ್ದಂಡೆ ನೀರು ಬೇಕು. ಕೆರೆಗಳು ತುಂಬಿಲ್ಲ. ಭದ್ರಾ ಮೇಲ್ದಂಡೆ ಮೇನ್ ನಮಗೆ ಯಾವ ನೀರಿನ ತೊಂದರೆ ಆಗೈತೆ. ನಮಗೆ ನೀರು ಬೇಕು, ಮೇನ್ ಪಾಯಿಂಟು. ಭದ್ರಾ ಮೇಲ್ದಂಡೆ ಆಗಿ ಇಲ್ಲಿ ಒಂದು 4 ರಿಂದ 5 ವರ್ಷ ಆಗೈತೆ ಆಗ್ಬಿಟ್ಟು ನೀರಿಂದು ತೊಂದರೆ ಆಗೈತೆ. ಇಲ್ಲ, ಪ್ರತಿಯೊಂದು ಯಾತಿಲ್ಲ, ಏನಿಲ್ಲ. ಅಡಿಕೆ ಗಿಡ ಎಲ್ಲ ಒಣಗೋಗಿದಾವೆ, ಏನಿಲ್ಲ. ನಾವು ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರು ಮಾಡ್ಕೊಂಡು ಕೊಡ್ತಿಲ್ಲ. ಏನೋ ನಾವು ಔಟ್ ಆಗಿತ್ತಪ್ಪ ಅಥವಾ ನಮ್ಮ ಇರೋರು ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಕೇಳಿ ತಪ್ಪ ಆ ಥರ ಆಗುತ್ತೆ. ಈಗ ಸುಧಾಕರ್ ಸಾಹೇಬ್ರು ಇದ್ರು, ಅವ್ರು ಡೆತ್ ಆದರು, ಏನು ಮಾಡೋಕ್ಕಾಗಲ್ಲ. ಈಗ ರೀಎಲೆಕ್ಷನ್ ಆಗುತ್ತೆ. ಅವರು ಇವಾಗ ಅಕಸ್ಮಾತ್ ಗೆದ್ರು, ಬಟ್ ಹೆಂಗೆ ಗೊತ್ತಾ, ಬಂದ್ರು ಅವ್ರು ಯಾರು ಏನು ಮಾಡ್ಕೊಡಲ್ಲ, ವೇಸ್ಟೇ. ಈಗ ಚಿತ್ರದುರ್ಗ ಅಂತ ಬಂದಮೇಲೆ ಸಾಧಾರಣ ಮಳೆ ಅಷ್ಟೇ ಇರೋದು. 95% ಇದ್ರೂ ಅದು ಸಾಧಾರಣ ಮಳೆನೇ ಇರೋದು. ಆದರೂ ಆಗ್ತಿಲ್ಲ. ಅಷ್ಟು ನಾವು ಅಷ್ಟು ಬೇಡಿದ್ರು ವೇಸ್ಟ್. ಅದು ಏನೂ ಆಗ್ತಿಲ್ಲ, ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಅವ್ರು ಮಾಡಿಕೊಡ್ತಿಲ್ಲ ಅವರು. ಈ ಉಪಚುನಾವಣೆಯಲ್ಲಿ ಚೇಂಜಸ್ ಆಗುತ್ತಾ? ಆಗಲ್ಲ, ವೇಸ್ಟು. ಆಗಲ್ಲ. ಚೇಂಜ್ ಮಾಡಬೇಕಲ್ಲ ನೀವು. ವೇಸ್ಟ್ ರೀ. ನೀವು ಈಗ 5,000 ಕೊಡ್ತಾರೆ, 10,000 ಕೊಡ್ತಾರೆ, ಓಟಿಗೆ 1,000 2,000 ಕೊಡ್ತಾರೆ ಅಂತ ನಾವು ಇಸ್ಕೊಂಡು ತಿಂದು ಕುಡಿದು ತೇಗ್ತೀವಲ್ಲ, ಅದು ನಮ್ಮ ತಪ್ಪು. ಬಟ್ ಅವರು ಏನಿಲ್ಲ, ವೇಸ್ಟ್. ಅದು ಆಗಲ್ಲ. ಅದು ಆಗ್ತಿಲ್ಲ, ಆಗಲ್ಲ. ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀವಲ್ಲ, ಅದು ತಪ್ಪು. ಅದು ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀವಲ್ಲ, ತಪ್ಪು. ಏನೋ ಈಗ ಅಮ್ಮಮ್ಮ ಒಂದು ಮಾತಂದರೆ, ಈಗ ಅವ್ರು ಬರ್ಬೋದು ಇವತ್ತಿನ ದಿನ 5,000 ಕೊಡ್ತಾರೆ ಅಂದರೆ 5 ದಿನ ಜೀವನ ಮಾಡ್ಬೋದು, 5 ದಿನ ಜೀವನ ಮಾಡ್ಬೋದು. 5 ದಿನ ಅದು ಖರ್ಚಾದ್ಮೇಲೆ ನಾಳೆ ದಿನ ಕೆಲಸಕ್ಕೆ ನಾವು ಹೋಗಲೇಬೇಕಾ? ನಾವು ದುಡಿಬೇಕು, ನಾವು ತಿನ್ನಬೇಕು. ಅಷ್ಟು ಬಿಟ್ಟರೆ ನಮ್ಗೆ ಯಾರು ಅಭಿವೃದ್ಧಿಯಾಗಿ ಯಾರು ಇಲ್ಲ ಹೇಳಿದ್ವಿ. ಏನೂ ಹೆಲ್ಪ್ ಮಾಡಿಲ್ಲ, ಹೆಲ್ಪ್ ಮಾಡೋಕ್ಕೂ ಆಗಲ್ಲ, ಅವ್ರ ಕೈಲಿ ಆಗೋದಿಲ್ಲ. ನೀರು ಪೂಟ ಇಲ್ಲ, ಕುಡಿಯಕ್ಕೆ ನೀರು ಬಂಡಾಟ. ಏನು ಮಾಡಬೇಕು? ಮುದುಕರು ಏನು ಮಾಡಬೇಕು? ಕೆರೆಗೆ ಬೋರ್ ಇತ್ತ, ಬೋರ್ನಾಗೂ ನೀರು ಬಿಡಲ್ಲ. ಏನು ಮಾಡೋಣ ನಾವು? ತೀರ ಒಂದಿನ ಬಿಟ್ಟರು ಒಂದು 2 ದಿನಕ್ಕನ್ನಾದ್ರೂ ಬಿಡ್ಬೇಕಾ? 2 ದಿನಕ್ಕಾದ್ರೂ ನೀರು ಬಿಡ್ಬೇಕಾ? ವಾರ ಆಗೈತೆ, ನೀರು ಎಲ್ಲಿ ಕುಡಿಬೇಕು ನಾವು? ಎಷ್ಟು ವರ್ಷದಿಂದ ಸಮಸ್ಯೆ ಅನುಭವಿಸ್ತಾ ಇದೀರಿ ಈ ತರ? 3 ವರ್ಷಕ್ಕಿಗೂ ಅನುಭವಿಸ್ತಾ ಇದೀವಿ. ಕೇಳಾರೆ ಯಾರಿಲ್ಲ. ಓಟ್ ಹಾಕಕ್ ಬರ್ರಿ, ಓಟ್ ಹಾಕ್ರಿ ಅಂತಾರಲ್ಲ ಅವರು. ಅವ್ರಾದ್ರೆ ನೀನ್ ಹೆಂಗ ಪರಿಸ್ಥಿತಿ ನಿಮ್ಮವೇನಂತ ಕೇಳಲ್ಲ. ಅಷ್ಟೇ ಜೋರ ಅಷ್ಟೇ. ನಿನ್ಗೆ ಹಾಕ, ನನಗೆ ಹಾಕ, ನಿನ್ಗೆ ಹಾಕ ಅಂತಾರೆ. ಅದಾದ್ಮೇಲೆ ನೀನ್ ಯಾವ ತಾಯಿ ಎಂಬಲ್ಲ, ನೀನ್ ಯಾವ ನಾಯಿ ಎಂಬ
ಪುಣ್ಯಸ್ಥರು ಯಾರು ಇಲ್ಲ ಇಲ್ಲಿ. ಚರಂಡಿ ರೋಡ್ ರೋಡ್ ಇಲ್ಲ, ಚರಂಡಿ ಇಲ್ಲ, ಬಾತ್ರೂಮ್ ಇಲ್ಲ. ಬಾರ್ಸಮೆ ಲೋಡ್ ನಮ್ಮವು. ಇಷ್ಟು ನಮ್ಮ ಅನ್ಯಾಯ ಮಾಡಬಾರ್ದು. ನೀರಿನ ಸಮಸ್ಯೆ ಭಾಳ ಐತೆ. ನೀರಿನ ಸಮಸ್ಯೆ ಅಂದ್ರೆ ಏನು ಹೇಳ್ತೀಯ? ಮುದುಕರು ಬಂದು ಇಲ್ಲಿ ಹೊತ್ಕೊಳಕ್ಕಾಗುತ್ತೇನಪ್ಪ ನೀರು? ಭಾಳ ಕಷ್ಟ ಐತೆ. ಜನರ ಸಮಸ್ಯೆ ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ಎಲೆಕ್ಷನ್ ಮಾಡಕ್ ಅಷ್ಟು ಅವ್ರು ಮೃತೋಜ ತಗೊಂತಾರಲ್ಲ, ನೀರಿನ ಸಮಸ್ಯೆಗೆ ರೈತರದ್ದು ಅವ್ರ ಮಾತು ಯಾಕೆ ಅಷ್ಟು ತಗೊಂತಿಲ್ಲ? ಇವಾಗ ನೀರು ಎಲ್ಲ ಒಣಗೋಗ್ಬಿಟ್ಟು ಟ್ರಾಕ್ಟರ್ ನೀರು ಬಿಡ್ಸಿರಲ್ಲ, ಮತ್ತೆ ಅದೇ ಯಾಕೆ ಅಷ್ಟು ಬೇಗ ಮಾಡ್ತಿಲ್ಲ? ಶಾಸಕರಾದ್ರಲ್ಲ, ಏನ್ ಮಾಡಿದ್ರು ಕೆಲಸ? ಶಾಸಕರಾದ್ರು, ಇವುದು ಸಚಿವನರಲ್ಲ, ಇದು ಇವ್ರಿಗೆ ಕೇಳಿಸ್ತಿಲ್ವಾ ಮಾತುಗಳು? ನೀರಿಲ್ಲ, ಒಣಗೋಗ್ತಾರೆ, ಅಡ್ಕೆ ಟ್ಯಾಂಕರ್ ಓಡಿಸ್ತಾರೆ ಅಂತ ಅಂತಾರಲ್ಲ, ಮತ್ತೆ ಇವ್ಯಾಕೆ ಕೇಳಿಸ್ತಿಲ್ಲ? ಎಲೆಕ್ಷನ್ ಮಾತ್ರ ಬೇಗ ಬೇಕು, ಓಡ್ ಇದು ಬೇಕು. ಅದು ತಕ್ಕಂತೆ ಇದನ್ನು ಹೇಳಿದ ಟೈಮ್ಗಾರ ಈ ಒಂದು ಜನವರಿನೇ ಸರ್, ಜನವರಿ ಬಿಡ್ತೀವಿ, ಫೆಬ್ರವರಿ ಬಿಡ್ತೀವಿ, ಏಪ್ರಿಲ್ ತಾರೀಕು ಬಿಡ್ತೀವಿ, ಇವೆಲ್ಲ ಆಗೋದಲ್ಲ. ಎಲೆಕ್ಷನ್ ಮಾತ್ರ ಕಂಡೀಷನ್ ಅದೇ ಟೈಮ್ಗೆ ಆಗುತ್ತಲ್ಲ, ಇದ್ಯಾಕೆ ಆಗ್ತಿಲ್ಲ? ಈ ಟೈಮ್ ಸರಿಯಾಗಿ ಆಗ್ತಾನೆ. ಏನಾದ್ರು ತಕ್ಕಪಾಠ ಕಲ್ಸ್ಬೇಕಲ್ಲ ನೀವು ಈ ಸಲ ಉಪಚುನಾವಣೆಗೆ. ಸರ್ ಇವಾಗ ಏನ್ ಮಾಡ್ತಾರೆ, ನಮ್ದು ತಪ್ಪೈತೆ. ಒಂದ್ ಸಾವಿರ ಇಸ್ಕೊಂಡ್ಬಿಟ್ಟು ಪಟ್ಟಣ ಓಟ್ ಹಾಕ್ತಾರೆ. ಎಲೆಕ್ಷನ್ ನಡೆಸೋದೇ ಬೇಡ, ಫಸ್ಟ್ ನೀರಿಂದ ಇವೆಲ್ಲ ಕೆಲಸ ಕಾರ್ಯ ಆದ್ಮೇಲೆ ಎಲೆಕ್ಷನ್ ಆಗ್ಲಿ ಅಂತೇಳಿ ಯಾರು ಕೇಳಲ್ಲ ಅಲ್ವಾ? ಅವ್ರು ಕೇಳಿದ್ರೆ ಇವ್ರು ಹೇಳ್ಬೇಕಲ್ಲ ಸರ್. ಫಸ್ಟ್ ಕೆಲಸ ಕಾರ್ಯ ಆಗ್ಬೇಕು, ಕೆಲಸ ಕಾರ್ಯ ಆದ್ಮೇಲೆ ಆಮೇಲೆ ಎಲೆಕ್ಷನ್ ಇಂದ ಏನ್ ಸರ್ ಜನಗಳಿಗೆ ಉಪಯೋಗ ಆಗುತ್ತೆ? ಇವತ್ತು ಎಲೆಕ್ಷನ್ ಆಗ್ತಾರ, ನೀರು ಅಡ್ಕೆ ಹೋಗ್ತಾವ, ಅಡ್ಕೆ ಉಳ್ಕೊಂಬಲ್ಲ. ಮೇಯ್ನ್ ಕೆಲ್ಸಗಳು ಆಗ್ಬೇಕು ಫಸ್ಟ್, ಆಮೇಲೆ ಎಲೆಕ್ಷನ್ ಇಂದ ಏನು ಒಟ್ಟು ತುಂಬಲ್ಲ. ಇವರು ಒಟ್ಟು ತುಂಬಿಸೋಕ್ಕೋಸ್ಕರ ಎಲೆಕ್ಷನ್ ರಾಜಕೀಯ ಭದ್ರಾ ಮೇಲ್ದಂಡೆ ನೀರು ಹರಿದ್ರೆ ಕಾಲುವೆನಾಗೆ ಎಲೆಕ್ಷನ್ ಆಗುತ್ತೆ ನಮ್ಮ ಹಿರಿಯೂರು ತಾಲೂಕ್ನಾಗೆ. ಇಲ್ಲಾಂದ್ರೆ ಎಲೆಕ್ಷನ್ನೇ ಆಡಲ್ಲ, ಇಲ್ಲಿ ಓಟುನು ಹಾಕಲ್ಲ. ಫಸ್ಟ್ ನೀರು ಹರಿಬೇಕು ಕಾಲುವೆನಾಗೆ, ಆಮ್ಕಿನಕ್ಕೆ ಎಲೆಕ್ಷನ್ ಆಗ್ಬೇಕು. ಎಲ್ಲೇ ತಕ್ಕನ ಯಾರು ಹಾಕಲ್ಲ, ಓಟು ಹಾಕಲ್ಲ, ಎಲೆಕ್ಷನ್ ನಡೆಯಲ್ಲ. ಯಾಕಂದ್ರೆ ಟ್ಯಾಂಕರ್ನಾಗ ಹೊಡೆದಿದ್ದಾರೆ, 1000 ಗಟ್ಟಲೆ ಲಕ್ಷ ಗಟ್ಟಲೆ ಜಮೀನಿಗೆ ಬಂಡವಾಳ ಹಾಕಿ ಕಳ್ಕೊಂಡಿದ್ದಾರೆ, 1000 ಅಡಿ ಬೋರ್ ಹಾಕ್ಸಿದ್ದಾರೆ, ನೀರಿಲ್ಲ. ಹಂಗಾಗಿ ಕಾಲುವೆನಾಗ ನೀರು ಹರಿಬೇಕು, ಎಲೆಕ್ಷನ್ ಆಗ್ಬೇಕು. ಅಲ್ಲೇ ತಕ್ಕನೆ ನೀರು ಬರೋ ತಕ್ಕನೆ ಎಲೆಕ್ಷನ್ ಆಗೋದಿಲ್ಲ, ನಡೆಯೋಕ್ಕೂ ಬಿಡಲ್ಲ. ಯಾವ ಊರು, ಯಾವ ಕ್ಷೇತ್ರ ಇದು? ಇದು ಹಿರಿಯ ಕ್ಷೇತ್ರ ದಾಸನಮಾಳ್ಗಿ ಗ್ರಾಮ. ಯಾಕೆ ಬಂದಿಲ್ಲ ಇಲ್ಲಿ ಅಧಿಕಾರಿಗಳು? ಯಾಕೆ ಬಂದಿಲ್ಲ? ಅವ್ರನ್ನ ಕೇಳ್ಬೇಕು, ನಮ್ ಕೇಳಿರಿ. ಯಾಕಂತಂದ್ರೆ ಓಟ್ ಹಾಕ್ಬೇಕಾರೆ ಬರ್ತಾರೆ, ತಿರ್ಗಾ ಒಂದು ಇವಾಗ ಬಂದ್ರು ಓಟ್ ಎಲೆಕ್ಷನ್ ನಡೆಯಲ್ಲ. ಯಾಕಂದ್ರೆ ನಮಗೆ ರೈತರಿಗೆ ಭದ್ರಾ ಮೇಲ್ದಂಡೆ ನೀರು ಹರಿಬೇಕು, ಎಲೆಕ್ಷನ್ ಆಗ್ಬೇಕು. ಇಲ್ಲ ಅಂದ್ರೆ ಎಲೆಕ್ಷನ್ ನಡೆಯಕ್ಕೆ ಯಾರು ಓಟುನು ಹಾಕಲ್ಲ, ಎಲೆಕ್ಷನ್ ಆಗಲ್ಲ. ಎಲೆಕ್ಷನ್ ಒಳಗೆ ನೀರು ಬಿಡ್ಲೇಬೇಕು ನಮಗೆ. ಸಮಸ್ಯೆ ಇರ್ಲಣ್ಣ, ಮತ್ತೆ ಈಗ ರೋಡ್ ಆಗೈತಾ, ಬಾತ್ರೂಮ್ ಐತಾ? ಇಲ್ಲ ಏನಾಗಿಲ್ಲ. ಇಲ್ಲ ಸ್ಕೂಲ್ ಅಂತೂ ಇಲ್ಲ. ಸ್ಕೂಲ್ ಬಸ್ ಎಲ್ಲ ಗೌರ್ಮೆಂಟ್ ಎಲ್ಲ ಸ್ಕೂಲೆಲ್ಲ ಹಾಳಾಗಿ ಹೋಗ್ಬಿಟ್ಟಿದ್ದಾವೆ. ಎಲ್ಲ ಸೇರ್ಸಲ್ಲ, ಎಲ್ಲ ಗೌರ್ಮೆಂಟು ಬಸ್ ಬರ್ತವೆ, ಕರ್ಕೊಂಡು ಹೋಗ್ತಾರೆ, ತಂದು ಬಿಡ್ತಾರೆ ಊರಕ್ಕೆ ಅಷ್ಟೇನೆ. ಇಲ್ಲಿ ಭಾಳ ಕಷ್ಟ ಆಗ್ಬಿಟ್ಟೈತೆ, ಕುಡಿಯೋಕ್ಕೂ ಸಮೇತ ನೀರಿಲ್ಲ, ಅಷ್ಟು ಬಂಡಾಟ ಆಗ್ಬಿಟ್ಟೈತೆ ಊರಾಗೆ. ಯಜಮಾನ್ರಿ ಏನೇನು ಸಮಸ್ಯೆ? ಏನಿಲ್ಲ, ಸಂಬಳ ಸರಿಯಾಗಿ ಆಗಲ್ಲ. ಕುಡಿಯೋ ನೀರಿಂದ ಇಲ್ಲಿಗೆ 15 ದಿವಸ ನೀರು ಬಿಟ್ಟು, ನೀರಿಂದ ಭಾಳ ಸಮಸ್ಯೆ ನಮಗೆ. ರೋಡ್ ಇಲ್ಲ, ಏನಿಲ್ಲ. ನೋಡಿ ರೋಡ್ ಹಂಗೆ ಓಡಾಡೋ ಜನ. 75 ವರ್ಷದವ್ರಿಗೆ ಸಂಬಳ ಇರಲ್ಲ, ಅವ್ರು ಗುಳಿಗೆ ತಗೊಂಬಂದು ಹೆಂಗೆ, ಕಾಯಿಲೆ ಆದ್ರೆ ಆಸ್ಪತ್ರೆಗೆ ಹೋಗೋದು ಹೆಂಗೆ, ಅವ್ರ ಗತಿ ಹೆಂಗೆ? ಹುಡುಗರಂತಾರೆ ನಿಲ್ಸಿ 75-80 ವರ್ಷದ ನಿಲ್ಲಿಸಿದ್ರೆ ಗತಿ ಏನು? 75-80 ವರ್ಷದ್ದು ಯಾವ ಮಕ್ಕಳು ನೋಡಲ್ಲ, ಯಾರು ನೋಡಲ್ಲ. ಏನಪ್ಪ 5 ಮಕ್ಕಳು ಇದ್ರು ಯಾರು ಕೊಡಲ್ಲ. ಕುಮಾರಸ್ವಾಮಿ ಹೇಳಿದ್ದೆ ಕರೆಕ್ಟು. ಕುಮಾರಸ್ವಾಮಿ ಯಾವಾಗ ಅದು ಮಕ್ಕಳು ಆಗಲ್ಲ, ಮಕ್ಳು ಯಾರು ಕೊಡಲ್ಲಪ್ಪ ಅವ್ರಿಗೆ. 2000 3000 ಮಾಡಿ ಅಂತ ಕುಮಾರಸ್ವಾಮಿ ಹೇಳಿದ್ದ ಪಾಪ. ಬೇಡ 1200 ರೂಪಾಯಿ ಆದ್ರೂ ಅವ್ನು ಕೊಡಂಗಿಲ್ಲ ಅದನ್ನ. ಸರ್ಕಾರದಿಂದ ಏನು ಬರ್ತಿಲ್ಲ. 3-4 ತಿಂಗಳು ಅವ್ರು ಗುಳಿಗೆ ಅಂತ ಆಗಬೇಕು, ಮೆಡಿಸಿನ್ ಅಂತ ಸಾಯಿಲ್ಲ ನೋಡಪ್ಪ.